ಗೋವಾ ಡಿಸೆಂಬರ್ ತಿಂಗಳು ಅಂತಂದರೆ ಹೊಸ ವರ್ಷಕ್ಕೆ ತಯಾರಿಯನ್ನು ಮಾಡ್ಕೊಳ್ತಾ ಇರ್ತಾರೆ. ಅದರಲ್ಲೂ ಕೂಡ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗುವಂಥ ಸಮಯ ಈ ಡಿಸೆಂಬರ್ ತಿಂಗಳು. ಏನಾಗಿದೆ, ಗೋವಾದ ನೈಟ್ ಕ್ಲಬ್ ದುರಂತದಿಂದ ಎಚ್ಚರ ವಹಿಸಿರುವಂಥ ಬೆಂಗಳೂರು ಪೊಲೀಸರು ಈಗ ಪಬ್, ಬಾರ್, ರೆಸ್ಟೋರೆಂಟ್ಗಳಿಗೆ ಹೊಸ ವರ್ಷಕ್ಕಾಗಿ ಗೈಡ್ಲೈನ್ಸನ್ನು ಬಿಡುಗಡೆಯನ್ನು ಮಾಡಿದ್ದಾರೆ. ಅದಕ್ಕೊಂದು ಡೆಡ್ಲೈನ್ ಕೂಡ ಕೊಟ್ಟಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ನ್ಯೂ ಇಯರ್ ವೆಲ್ಕಮ್ ಮಾಡಲು ಯುವ ಸಮೂಹ ಸಜ್ಜಾಗಿದೆ. ಹೊಸ ವರ್ಷಕ್ಕೆ 20 ದಿನ ಮುಂಚೆಯೇ ಗೈಡ್ಲೈನ್ಸನ್ನು ಬಿಡುಗಡೆ ಮಾಡಿದ್ದಾರೆ. ಪಬ್, ಬಾರ್, ರೆಸ್ಟೋರೆಂಟ್ ಮಾಲೀಕರ ಜೊತೆಗೆ ಸಭೆ ನಡೆಸಿದಂಥ ಪೊಲೀಸ್ ಅಧಿಕಾರಿಗಳು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಕಟ್ಟುನಿಟ್ಟಿನ ರೂಲ್ಸನ್ನು ಜಾರಿ ಮಾಡಿದೆ. ಹಾಗಿದ್ದಾಗ ಏನೇನು ರೂಲ್ಸನ್ನು ಜಾರಿ ಮಾಡಿದ್ದಾರೆ ಅನ್ನೋದನ್ನು ಕ್ವಿಕ್ ಆಗಿ ನೋಡಿಬಿಡೋಣ. ನೋಡಿ, ಹೊಸ ವರ್ಷಕ್ಕೆ ಗೈಡ್ಲೈನ್ಸ್ ಈ ರೀತಿಯಾಗಿದೆ. ಪಬ್, ಬಾರ್, ರೆಸ್ಟೋರೆಂಟ್ನಲ್ಲಿ ಪಾರ್ಟಿಗೆ ಅಗ್ನಿಶಾಮಕ ಇಲಾಖೆ ಅನುಮತಿ ಅತ್ಯಂತ ಅಗತ್ಯತೆ ಇದೆ. ಕೆಲವು ಏನು ಮಾಡ್ತಾರೆ, ಅವ್ರ ಪಾಡಿಗೆ ಅವ್ರು ಮಾಡಿಕೊಂಡು ಅವ್ರ ಪಾಡಿಗೆ ಅವ್ರು ಬಿಟ್ಬಿಡ್ತಾರೆ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಈಗ ಅದರ ಅಗತ್ಯತೆ ಕೂಡ ಇದೆ ಅಂತ ಹೇಳಿದ್ದಾರೆ. ಇದೆಲ್ಲ ಕಡೆಯೂ ಇರಬೇಕು, ಕೇವಲ ನ್ಯೂ ಇಯರ್ ಗೈಡ್ಲೈನ್ಸ್ ಅಷ್ಟೇ ಅಲ್ಲ. ಅಗ್ನಿ ಸುರಕ್ಷತಾ ಕ್ರಮ ಅನುಸರಿಸದಿದ್ದರೆ ಅಂಥ ಬಾರ್, ಪಬ್ಬನ್ನು ಕ್ಲೋಸ್ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ವೆರಿ ಗುಡ್. ಅದನ್ನು ಆ್ಯಕ್ಚುಲಿ ಎವ್ರಿ ಡೇ ಯು ಹ್ಯಾವ್ ಟು ಚೆಕ್, ಅಥವಾ ಎವ್ರಿ ವೀಕ್ ನೀವು ಅದನ್ನು ಪರಿಶೀಲನೆಯನ್ನು ಮಾಡಬೇಕು. ಕೇವಲ ನ್ಯೂ ಇಯರಿಗೋಸ್ಕರ ನಾವು ಈ ತಯಾರಿ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದಲ್ಲ. ಪ್ರತಿದಿನವೂ ಕೂಡ ಸುರಕ್ಷತೆನೇ ಅಲ್ವಾ. ಪ್ರತಿದಿನವೂ ಹೋಗ್ತಾರೆ ಪಬ್ಬು, ಬಾರು, ರೆಸ್ಟೋರೆಂಟಿಗೆಲ್ಲ. ಒಂದು ವೇಳೆ ಅನುಮತಿ ಇಲ್ಲದೆ ಸರ್ವಿಸನ್ನು ನೀಡಿದರೆ ಕಾನೂನು ಕ್ರಮ ತಗೊಳ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಏನು ಮಾಡೋಕ್ಕಾಗುತ್ತೆ ಅಂತ ಅವರು ಕೇಳ್ತಾರೆ. ನಾಳೆ ಇನ್ನೊಬ್ಬರು ಬರ್ತಾರೆ, ನಾವು ಅವ್ರಿಗೇನು ವ್ಯವಸ್ಥೆ ಮಾಡಬೇಕು ಅದನ್ನು ಮಾಡ್ತೀವಿ, ಮತ್ತು ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಬರ್ತೀವಿ, ನಿಮಗೇನು ಮುಟ್ಟಿಸ್ಬೇಕು ಅದನ್ನು ಮುಟ್ಟಿಸ್ತೀವಿ ಅಂತ ಹೇಳ್ತಾರೆ. ಪಾರ್ಟಿ ವೇಳೆ ಹೆಚ್ಚು ಗ್ರಾಹಕರು ಸೇರಿ ಅನಾಹುತವಾದರೆ ಮಾಲೀಕರೇ ಹೊಣೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಇನ್ಯಾರು ಆಗ್ತಾರೆ? ಮಾಲೀಕರೇ ಆಗಬೇಕು. ಅವ್ರ ಬಿಟ್ಟು ಇನ್ಯಾರು ಆಗೋಕ್ಕಾಗತ್ತೆ? ಆದರೆ ಎಷ್ಟರ ಮಟ್ಟಿಗೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಅನ್ನುವಂಥದ್ದು ಇಂಪಾರ್ಟೆಂಟು. ಪಬ್, ಬಾರ್ನಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಗ್ರಾಹಕರನ್ನು ಸೇರಿಸೋ ಹಾಗಿಲ್ಲ. ಕರೆಕ್ಟು. ಎಲ್ಲಿ ರೂಲ್ಸ್ ಫಾಲೋ ಆಗುತ್ತೆ? ಈಗಲೂ ಆಗುತ್ತಾ? ನಿಗದಿ ಮಾಡುವ ಸಮಯ ಮೀರಿ ಸೇವೆಯನ್ನು ನೀಡುವಂತಿಲ್ಲ. ಈಗಲೂ 2 ಗಂಟೆವರೆಗೂ 3 ಗಂಟೆವರೆಗೂ ನಡೀತಾ ಇರುತ್ತೆ. ಅಲ್ಲಲ್ಲಿ ಪೊಲೀಸರು ಹೋಗ್ತಾರೆ, ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬರ್ತಾರೆ ಅನ್ನುವಂಥ ಆರೋಪಗಳು ಕೇಳಿಬರುತ್ತೆ. ನಿಜಕ್ಕೂ ಆ ಟೈಮಿಗೆ ಸರಿಯಾಗಿ ಮಾಡ್ತೀರಾ? ಕೇಳಲ್ಲ ಯಾರು. ಇನ್ನು ಸಂಭ್ರಮಾಚರಣೆ ನಡೆಯೋ ಜಾಗದಲ್ಲಿ CCTV ಕಡ್ಡಾಯ. ಕೆಲವರು ಅಬ್ಜೆಕ್ಷನ್ ಹಾಕ್ತಾರೆ. ನಾವು ನಮ್ಮ ಪರ್ಸ್ನಲ್ ಇದಕ್ಕೋಸ್ಕರ ಬಂದಿದ್ದೀವಿ, ನೀವು ಕ್ಯಾಮ್ರಾ ಹಾಕಬೇಡಿ ಅಂತಾರೆ. ಏನು ಮಾಡಬೇಕು ಅವಾಗ? ಏನೂ ಮಾಡೋಕ್ಕಾಗಲ್ಲ, ಹಾಕಲೇಬೇಕಾಗತ್ತೆ. ಕಾರಣ ಇಟ್ಸ್ ಎ ರೂಲ್ಸ್. ಅಲ್ಲೇನಾದರೂ ಹೆಚ್ಚು ಕಡಿಮೆ ಆದಾಗ ಅವೆಲ್ಲವೂ ಕೂಡ ರೆಕಾರ್ಡ್ ಬೇಕಾಗತ್ತೆ ಅಲ್ಲ. ಮಹಿಳೆಯ ಸುರಕ್ಷತೆಯ ಕುರಿತು ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಹೇಳಿದ್ದಾರೆ. ಬಹಳ ಇಂಪಾರ್ಟೆಂಟು. ಆ ನಿಟ್ಟಿನಲ್ಲಿ ಎಷ್ಟು ಪಬ್ಬು, ಬಾರು, ರೆಸ್ಟೋರೆಂಟ್ಗಳು ಎಚ್ಚರಿಕೆಯನ್ನು ವಹಿಸಿವೆ ಅನ್ನೋದನ್ನು ನೋಡಬೇಕು. ಅದಕ್ಕಿಂತಲೂ ಹೆಚ್ಚಾಗಿ ಬರುವಂತಹ ಮಹಿಳೆಯರು ಎಷ್ಟು ಸುರಕ್ಷತೆಯನ್ನು ವಹಿಸ್ಕೊಂಡಿದ್ದಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಅಲ್ವಾ.